ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜಿಲ್ಲೆಯ ವಿವಿಧ ಸಂಘಟನೆಗಳು ಇವತ್ತು ಬೃಹತ್ ಹೋರಾಟಕ್ಕೆ ಮುಂದಾಗಿವೆ. ನಟ ದರ್ಶನ್ ಹಾಗೂ ಸಹಚರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದರಲ್ಲಿ ವಿಎಚ್ಪಿ ಬಜರಂಗ ದಳ ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದೆ. ನಿರ್ದಿಷ್ಟವಾಗಿ ಮಾನವೀಯತೆ ಇಲ್ಲದೆ ಕೊಲೆ ಮಾಡಿದಂತ ದರ್ಶನ್ ಅವರ ಡಿ ಗ್ಯಾಂಗ್ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಇಂಥ ಗ್ಯಾಂಗಿಗೆ ಮತ್ತು ದರ್ಶನ್ಗೂ ಸೇರಿ ಮರಣ ದಂಡನೆ ಆಗಬೇಕು. ಹಾಗಾದ್ರೆ ಮಾತ್ರ ಬೇರೆಯವರಿಗೆ ಇದು ಎಚ್ಚರಿಕೆ ಗಂಟೆ ಆಗ್ತದೆ. ಇಲ್ಲ ಅಂದರೆ ಈ ದೌರ್ಜನ್ಯಗಳು ಎಲ್ಲರ ಮೇಲೆ ನಡೆಯುತ್ತಿರುತ್ತವೆ. ಆ ಕಾರಣ ನಮ್ಮ ಇನ್ನು ಸಾಕಷ್ಟು ಜನ ಪ್ರತಿಭಟನಾಕಾರರು ಈಗಾಗಲೇ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿರುವಂಥದ್ದು ಈ ಒಂದು ನೀಲಕಂಠೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದು ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಡಿಸಿ ಕಚೇರಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ಹೋಗಲಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಮಾಜಿ ಶಾಸಕರಾದಂಥ SK ಬಸವರಾಜನ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಿಮ್ಮ ಆಗ್ರಹ ಏನು ಸರ್? ಪ್ರತಿಭಟನೆಯ ಉದ್ದೇಶ? ಪ್ರತಿಭಟನೆ ಉದ್ದೇಶ ಏನಿವತ್ತು ತನಿಖೆಯಲ್ಲಿ ದರ್ಶನ್ ಅವರನ್ನು ಸೇರಿಸಿದ್ದಾರೆ, ಅವರು ಅಪರಾಧಿ ಅಂತೇಳಿ ಆರೋಪಿ ಅಂತೇಳಿ ಆಗಿದೆ. ಅದನ್ನು ಕೈ ಬಿಡಬಾರ್ದು. ಯಾಕೆಂದರೆ ದರ್ಶನ್ ಅವರು ಕಾಂಗ್ರೆಸ್ ಪಕ್ಷದ ಪ್ರಚಾರಕರಾಗಿ ಕೆಲಸ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ರಾಜಕೀಯ ನುಸುಳಬಹುದು. ಮುಂದಿನ ದಿನಗಳಲ್ಲಿ ಈ ತನಿಖೆಯಲ್ಲಿ ಕೈ ಬಿಡುವಂಥ ಅವಕಾಶಗಳು ಇದ್ದಾವೆ. ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ. ಅವರು ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ಲ ಅನ್ನೋದನ್ನು ತನಿಖೆ ಮಾಡಬೇಕಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇವತ್ತು ನಮಗೆಲ್ಲ ಈ ರೀತಿಯಾದಂಥ ಸೆಲೆಬ್ರಿಟಿ ಅಂದ್ಕೊಳ್ಳೇ, ಪಕ್ಷದ ಕಾರ್ಯಕರ್ತ, ಪಕ್ಷದ ಪ್ರಚಾರಕ ಅಂದ್ಕೊಳ್ಳೇ ಕೈ ಬಿಡುವ ಸಾಧ್ಯತೆ ಇದೆ. ಆ ರೀತಿ ಆಗಬಾರ್ದು. ಇದು ಕೇವಲ ರೇಣುಕಾಸ್ವಾಮಿ ಅಥವಾ ದರ್ಶನ್ ಅವರವರ ಗಲಾಟೆ ಅಲ್ಲ. ಇದು ಇಡೀ ನಮ್ಮ ರಾಜ್ಯ ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂದರೆ ಇಂಥ ಘಟನೆಗಳು ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಇಲ್ಲಿ ಪ್ರಕರಣದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿ ಈಗ ಪಾತ್ರದ ಬಗ್ಗೆ ನೋಡ್ತೀವಿ ಅಥವಾ ಇನ್ವಾಲ್ವ್ಮೆಂಟ್ ಬಗ್ಗೆ ನೋಡ್ತೀವಿ ಅನ್ನೋದು ಎಷ್ಟು ಸರಿ ಅನಿಸುತ್ತೆ ಅಂತೇಳಿ? ಅದೇನೇ, ಅವರು ಕಾಂಗ್ರೆಸ್ ಪಕ್ಷದ ಪ್ರಚಾರಕರಾಗಿರೋದ್ರಿಂದ ಎಲ್ಲರಿಗೂ ಅನುಮಾನ ಮಾಡ್ತಾ ಇದೆ. ಅವರನ್ನು ಕೈ ಬಿಡುವ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟಲ್ಲಿ ಪೊಲೀಸರು ಮಾಡುವಂಥ ಒಂದು ಅವಕಾಶ ಇದೆ. ಆ ರೀತಿ ಆಗಬಾರ್ದು. ಈಗಾಗಲೇ ಅವರ ಆರೋಪಿ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕವಾಗಿ ಪೊಲೀಸರು ಕೆಲಸ ಮಾಡಬೇಕಾಗ್ತದೆ. ಇಲ್ಲಿವರೆಗೂ ಮಾಡಿದ್ದಾರೆ, ಅದು ಮುಂದುವರಿಬೇಕು. ಅವ್ರಿಗೆ ಶಿಕ್ಷೆ ಆಗೋವರೆಗೂ ಪೊಲೀಸ್ ಇಲಾಖೆ ಅದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾರೆ. ಕುಟುಂಬದ ಜೊತೆ ನೀವು ಕೂಡ ಮಾತಾಡಿದ್ರೆ ಉನ್ನತ ಮಟ್ಟದ ತನಿಖೆಗೆ CBI ಅಥವಾ CIDಗೆ ವಹಿಸಬೇಕು ಅಂತ ಏನಾದರೂ ಆಗ್ರಹ ಇದೆಯಾ ಅವ್ರ ಕುಟುಂಬಸ್ಥರದು ಅಥವಾ ಮುಖಂಡರುಗಳದ್ದು? ಅದೇ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆ ನಡೀಬೇಕು. ಆಗ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರ ಕುಟುಂಬದವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಇದಿಷ್ಟು ಮಾಜಿ ಶಾಸಕರಾದಂಥ SK ಬಸವರಾಜನ್ ಅವರ ಮಾತು. ಅಂದರೆ ಇಲ್ಲಿ ಪ್ರಮುಖವಾಗಿ ನಮಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಅದೇ ಕಾರಣಕ್ಕಾಗಿ ನಾವೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಇಲ್ಲ, ದರ್ಶನ್ ನಾವು ವಿಕೃತ ಕಾಮೆಗೆ ಖಂಡಿತ ಇದು ಶಿಕ್ಷೆ ಆಗಬೇಕು. ಒಂದು ಹೆಣ್ಣಿಗಾಗಿ ಈ ರೀತಿ ಮಾಡೋದು, ಪ್ರಚೋದನೆ ಮಾಡೋದು ಸರಿಯಲ್ಲ. ಹೆಣ್ಣು ದುಡ್ಡು ಕೊಟ್ಟರೆ ಸಿಗ್ತಾಳೆ, ಆದರೆ ಒಂದು ಪ್ರಾಣ ಕಳೆದಿರೋದು ಮತ್ತೆ ಅವ್ರ ಕುಟುಂಬಕ್ಕೆ ಆ ವ್ಯಕ್ತಿ ಸಿಗಲ್ಲ. ಒಂದು ಹೆಣ್ಣಿಗೋಸ್ಕರ ಈ ರೀತಿ ವಿಕೃತ ಇದ್ದಾನಂದ್ರೆ ಮೊದಲು ಅವನಿಗೆ ಚಿಕಿತ್ಸೆ ಆಗಬೇಕು, ಅವನ ಮನಸ್ಸನ್ನ ಪರಿಶುದ್ಧ ಮಾಡಬೇಕು, ಅವ್ನ ಫಾಲೋವರ್ಸ್ ತಿಳ್ಕೋಬೇಕು ಏನು ಅಂತ, ಒಳ್ಳೆ ಗುಣಗಳು ಮಾತ್ರ ಆಯ್ಕೆ ಮಾಡ್ಕೋಬೇಕು. ದರ್ಶನ್ ಹೀರೋ ಅಂದ ತಕ್ಷಣ ಅವ್ನು ಮಾಡೋ ಕೆಲಸಗಳೆಲ್ಲ ಆಯ್ಕೆ ಮಾಡಬಾರ್ದು. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸರ್ಕಾರದಿಂದ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಈಗ DCಗೆ ಏನಂತ ಮನವಿ ಮಾಡ್ತೀರಮ್ಮ? ಖಂಡಿತ ನಮ್ಮ ಏನು ರೇಣುಕಾಸ್ವಾಮಿ ಸತ್ತಿದಾರ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದು ಇದೆ. ಯಾವುದೇ ಕಾರಣಕ್ಕೂ ಹಣ ಬಲ, ರಾಜಕೀಯ ಬಲ ಇರೋದ್ರಿಂದ ಅವನನ್ನು ಹೊರಗಡೆ ಬರಬಾರ್ದು, ತಕ್ಕವಾದ ಶಿಕ್ಷೆ ಆಗಬೇಕು ಅಂತ. ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಹೋರಾಟ ಇರುತ್ತೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ಇರುತ್ತೆ. ಇಲ್ಲಿ ಯಾವುದೇ ಜಾತಿ ಅಲ್ಲ, ಜಾತ್ಯತೀತ ಹೋರಾಟ ಇದು. ಸರ್, ಈಗ ಎಲ್ಲಿಂದ ಎಲ್ಲಿಯವರೆಗೆ ನಿಮ್ಮ ಒಂದು ಪ್ರತಿಭಟನೆ ಇರುತ್ತೆ? ಏನು ಆಗ್ರಹ ಮಾಡ್ತೀರಾ? ಈಗ ಚಿತ್ರದುರ್ಗದ ಪ್ರಮುಖ ದೇವಸ್ಥಾನ ನೀಲಕಂಠೇಶ್ವರ ದೇವಸ್ಥಾನ, ಇಲ್ಲಿಂದ ಪ್ರಾರಂಭ ಆದಂಥ ಒಂದು ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗ್ಬಿಟ್ಟು ಈ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಜನತೆ
ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾವೆ. ಇದೊಂದು ಅಮಾನವೀಯ ಕೃತ್ಯ ಆಗಿರೋದ್ರಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ. ಇದಕ್ಕೆ ಕಾನೂನು ರೀತಿ ಉಗ್ರವಾದ ಶಿಕ್ಷೆ ಕೊಡಲಿಕ್ಕೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸರ್, ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಭಾವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ರೀತಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಮಟ್ಟದಲ್ಲಿ ಅಂದರೆ ತನಿಖೆ ಯಾವ ಥರ ಆಗಬೇಕು ಅಂತ ನೀವು ಆಗ್ರಹಿಸ್ತೀರಾ? ಜೊತೆಗೆ ಈಗ ಈ ತನಿಖೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಅಂತ? ತನಿಖೆ ಈಗಾಗಲೇ ನಮ್ಮ ದೇಶದಲ್ಲಿ ಉತ್ತಮವಾದ ಕಾನೂನು ಇದೆ. ಆ ಕಾನೂನನ್ನ ಉಪಯೋಗಿಸ್ಕೊಂಡು ನಮ್ಮ ಪೊಲೀಸ್ ಇಲಾಖೆ ಈಗಾಗಲೇ ಚೆನ್ನಾಗೇ ಕೆಲಸ ಮಾಡ್ತಾ ಇದೆ. ಏನು ತಕ್ಷಣ ಬೆಳಗ್ಗೆನೇ ಅವ್ರನ್ನ ಅರೆಸ್ಟ್ ಮಾಡಿ ಇವತ್ತು ಅಮಾಯಕ ಒಬ್ಬ ಕ್ಷುಲ್ಲಕ ಕಾರಣಕ್ಕೋಸ್ಕರ ಮನೆಗೆ ಆಧಾರವಾಗಿದ್ದಂಥ ಒಬ್ಬ ಮಗನನ್ನು ಬೆಂಗಳೂರಿಗೆ ಕರೆಸಿ ದಾರುಣವಾಗಿ ಹತ್ಯೆ ಮಾಡಿರೋವಂಥದ್ದು, ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿರೋವಂಥದ್ದು ನಿನ್ನೆ ಪೂರ್ತಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ. ಆ ವ್ಯಕ್ತಿ ಯಾರೇ ಆಗಿರ್ಬೋದು, ಅವನು ಎಂಥ ದೊಡ್ಡ ನಟನೆ ಆಗಿರ್ಬೋದು, ಕೊಲೆ ಮಾಡುವಂಥ ಹಕ್ಕು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಏನಾದರೂ ತಪ್ಪಾಗಿದ್ರೆ ಅದು ಕಾನೂನಿದೆ. ಅದನ್ನು ಬಿಟ್ಟು ತಾನು ತನ್ನ ಸಹಚರರು ಆತನ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವಂಥದ್ದು ಇವತ್ತು ಇಡೀ ನಾಗರಿಕ ಸಮಾಜ ಖಂಡನೆ ಮಾಡ್ತಾ ಇದೆ. ಚಿತ್ರವಾದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡಿ ಅವರಿಗೆ ಅತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಕಾನೂನಲ್ಲಿ ಏನು ಅತಿ ಕಠಿಣ ಶಿಕ್ಷೆ ಇದೆ ಅದನ್ನು ಆತನಿಗೆ ಮತ್ತು ಆತನ ಶಾಸಕರಿಗೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ. ಸರ್, ಈಗ ಮುಂದಿನ ಹಂತದಲ್ಲಿ ಯಾವ ರೀತಿ ಇಲ್ಲಿರುತ್ತೆ ಹೋರಾಟ? ಯಾಕಂದರೆ ಈ ಕ್ಷಣಕ್ಕೆ ಇದು ಎಂಡ್ ಆಗುತ್ತಾ ಅಂತ ಹೇಳಿ? ಖಂಡಿತ ಇದು ಮುಗಿಯೋದಿಲ್ಲ. ಈ ಹೋರಾಟ ನಾವು ಇವತ್ತು ಏನು ಪ್ರಾರಂಭ ಮಾಡಿದ್ದೇವೆ, ಕಾನೂನಿನ ಭಯ ಎಲ್ಲರಿಗೂ ಇರಬೇಕು. ತಾನೊಬ್ಬ ಸ್ಟಾರ್ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಬೇಕಾದರೂ ಮಾಡುವಂಥ ಹಕ್ಕು ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ಹೋರಾಟವನ್ನು ನಾವು ಇವತ್ತು ಬೀದಿಯಲ್ಲಿಟ್ಟು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಸದನದೊಳಗೂ ಹೊರಗೂ ಎಲ್ಲ ಕಡೆಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಹೋಗೋ ತನಕ ನಾವು ಈ ಹೋರಾಟವನ್ನು ಮಾಡ್ತೇವೆ. ಸರ್, DC ಅವ್ರಿಗೆ ಏನಂತ ಮನವಿ ಮಾಡ್ತೀರಾ ಈಗ ಅಂತ? DC ಅವರಿಗೆ ನಮ್ಮ ಮನವಿ ಏನಂತಂದರೆ, ಈ ಘಟನೆಯಲ್ಲಿ ಯಾವುದೇ ತಿರ್ಚುವಂಥ ಕೆಲಸ ಮಾಡಬಾರ್ದು, ತಪ್ಪಿತಸ್ಥರನ್ನ ಕಾಪಾಡುವಂಥ ಕೆಲಸ ಮಾಡಬಾರ್ದು. ಈಗಾಗಲೇ ಅವ್ರನ್ನ ಏಟು ಮಾಡಿದ್ದಾರೆ, ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ತಿಳಿಸ್ಬೇಕು. ಹಾಗಾಗಿ ಅದನ್ನು DC ಅವ್ರ ಮೂಲಕ ನಾವು ಕಾನೂನನ್ನು ಸರಿಯಾದಂಥ ಸೆಕ್ಷನ್ಗಳು ಹಾಕಿ ಅವರನ್ನು ಸರಿಯಾದಂಥ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಪ್ರತಿಭಟನಾಕಾರರು ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದರ್ಶನ್ ತೂಗುದೀಪ್ ಅವರ ಒಂದು ಫೋಟೋಗೆ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು, ಜೊತೆಗೆ ಈಗಾಗಲೇ ಕಂಪ್ಲೀಟ್ ಫೋಟೋಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ಪ್ರತಿಭಟನಾಕಾರರು ಸಾಕಷ್ಟು ಸಂಖ್ಯೆಯಲ್ಲಿ IB ಮುಂಭಾಗದಲ್ಲಿ ಅಂದರೆ ನೀಲಕಂಠೇಶ್ವರ ದೇವಸ್ಥಾನದಿಂದ DC ಕಚೇರಿಗೆ ತೆರಳುವಂಥ ಮಾರ್ಗ ಮಧ್ಯದಲ್ಲಿ ಈಗಾಗಲೇ ದರ್ಶನ್ ಅವರ ಒಂದು ಭಾವಚಿತ್ರವನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂಥೇಳಿ ಕಾಲಿನಲ್ಲಿ ತುಳಿದು ಆ ಒಂದು ಭಾವಚಿತ್ರವನ್ನು ಈಗಾಗಲೇ ಸುಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಸಿಗ್ತಾರೆ. ಈಗಾಗಲೇ DC ಕಚೇರಿಗೆ ತೆರಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ DC ಕಚೇರಿಗೆ ತೆರಳಿ ಇಲ್ಲಿ DC ಕಚೇರಿಯಲ್ಲಿ DC ಅವರಿಗೆ ಒಂದು ಮನವಿಯನ್ನು ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಮುಂದಿನ ಹಂತದ ತನಿಖೆ ನಡಿಬೇಕು, ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾದ ಒಂದು ತನಿಖೆ ನಡಿಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಪ್ರತಿಭಟನಾಕಾರರು ಬಂದು ಈಗಾಗಲೇ ಪ್ರತಿಭಟನೆಯಲ್ಲೂ ಕೂಡ ಭಾಗವಹಿಸಿರುವಂಥದ್ದು. ಈಗ ಸದ್ಯ ಮಾಜಿ ಶಾಸಕರಾಗಿರುವಂಥ SK ಬಸವರಾಜನ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ DC ಕಚೇರಿ ಹತ್ರ ಬರ್ತಾ ಇದೆ, ಏನು ಹೇಳ್ತೀರಾ? ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ, ದರ್ಶನ್ ಅವರು ಕಾಂಗ್ರೆಸ್ ಪ್ರಚಾರಕರಾಗಿರೋದ್ರಿಂದ ಅವರನ್ನು ಉಳಿಸುವಂಥ ಪ್ರಯತ್ನಗಳು ನಡೀತವೆ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಆ ಕಾರಣ ಇದನ್ನು ಉನ್ನತ ಮಟ್ಟದ ಅಂದರೆ CBI ಅಂತಹ ಸಂಸ್ಥೆಗೆ ತನಿಖೆಗೆ ಕೊಟ್ಟರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅಭಿಮಾನಿಗಳು ಇವತ್ತೇನು ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ, ಅವರು ದರ್ಶನ್ ಅವರ ಇನ್ನೊಂದು ಮುಖವನ್ನು ತಿಳಿದುಕೊಳ್ಬೇಕು. ಕೇವಲ ಬಣ್ಣ ಹಚ್ಚಿಕೊಂಡು ಪರದೆ ಮೇಲೆ ಬಂದಂಥ ಮುಖ ಬೇರೆ, ಇವತ್ತು ನಿಜ ಜೀವನದಲ್ಲಿರುವಂಥ ಮುಖ ಬೇರೆ ಅನ್ನೋದನ್ನು ತಿಳಿದುಕೊಂಡು ಅವರಿಗೆ ಬೆಂಬಲಿಸೋದನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.